ನೋಡ್ಕೊಳ್ಳೋಣ. ರೀ ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ನಾನಿಲ್ಲೊಂದು ಕಾಲು ಮೊಸರನ್ನ ಇಟ್ಕೊಂಡಿದ್ದೇನೆ. ಮತ್ತು ಇಲ್ಲಿ ಒಂದು ಅರ್ಧ ಕೆಜಿಯಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೇನೆ. ಇವತ್ತೊಂದು ಬೆಂಡೆಕಾಯಿ ಮೊಸರು ಹಾಕಿ ಬೆಂಡೆಕಾಯಿ ಪಲ್ಯವನ್ನು ಮಾಡೋಣ. ತುಂಬ ಟೇಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ನೋಡ್ರಿ ತುಂಬ ರುಚಿನೂ ಕೊಡುತ್ತೆ. ಆಯಿಲ್ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಇವಾಗ ಬೆಂಡೆಕಾಯಿನ ಹಾಕ್ತಾ ಇದ್ದೀನಿ. ಇವಾಗ ಮೊದಲಿದು ಬೆಂಡೆಕಾಯಿನ ಹುರ್ಕೋಬೇಕ್ರಿ. ಅಂದರೆ ಇದು ಸ್ವಲ್ಪ ಹಸಿದು ಎಲ್ಲ ಹೋಗಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನು ಬೆಂಡೆಕಾಯಿನ ಹುರ್ಕೋಬೇಕು. ಇವಾಗ ನೋಡ್ಬೋದು ನಮ್ಮದು ಬೆಂಡೆಕಾಯಿ ಸ್ವಲ್ಪನೇ ಗೋಲ್ಡನ್ ಬ್ರೌನು ಆಗಿದೆ. ನೋಡ್ಬೋದು ಈ ಥರ ಆದರೆ ನಮಗೆ ಇದು ಫ್ರೈ ಆಗಿದೆ. ನಾನು ಇವಾಗ ಇದು ಬೆಂಡೆಕಾಯಿನ ತೆಗೆದು ಇಟ್ಕೋತಾ ಇದ್ದೀನಿ, ಹಾಕೋತಾ ಇದ್ದೀನಿ. ಇವಾಗ ನಾವು ಇದರೊಳಗಡೆ ಒಗ್ಗರಣೆಯನ್ನು ಹಾಕೋಣ. ಇವಾಗ ನೋಡ್ಬೋದ್ರಿ, ನಾನು ಇಲ್ಲಿ ಆಯಿಲ್ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಇದಕ್ಕೇ ಒಂದು ಸ್ವಲ್ಪ 1/4 ಚಮಚ ಜೀರಿಗೆ, 1/4 ಚಮಚ ಸಾಸಿವೆ, 1-2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ. ಮೊಸರಿನಲ್ಲಿ ಕಡಲೆಬೇಳೆ ಬೆಂದರೆ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ಸ್ವಲ್ಪನೇ ನಮ್ಮದು ಸಾಸಿವೆ ಸಿಡಿತಾ ಇದ್ದಾರೆ. ಇದಕ್ಕೇ ನಾನು ಒಂದು ಈರುಳ್ಳಿಯನ್ನು ಹಾಕೋತಾ ಇದ್ದೇನೆ. ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದಾಗಲೇ ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನೋಡಿರಿ 7ರಿಂದ 8 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಟೇಸ್ಟು ಚೆನ್ನಾಗಿ ಕೊಡುತ್ತೆ, ಹಾಗಾಗಿ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇವಾಗ ಒಂದು 3 ಹಸಿಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿದ್ದೀನಿ. ಇದನ್ನು ಸಹ ಇದರೊಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೇ ಒಂಚೂರೇ ಅರಿಶಿನ ಹಾಕ್ತಾ ಇದ್ದೀನಿ. ಇದನ್ನು ಇದ್ರ ಜೊತೆಗೆ ಬಾಡಿಸ್ಕೊಳ್ಳೋಣ. ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ಒಂದು ಅರ್ಧ ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸಹ ಇದರೊಳಗೆ ಫ್ರೈ ಮಾಡ್ಕೊಳ್ಳೋಣ ರೀ. ಸ್ವಲ್ಪ ಇದನ್ನು ಬಾಡಿಸ್ಕೊಂಡಾಗೆ ಇದು ಘಾಟ್ ಬರ್ತದೆ, ಹಾಗಾಗಿ ಇದಕ್ಕೆ ನೋಡಿರಿ ಮೊಸರನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಮೊಸರು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮೊಸರು ಹಾಕಿದ್ಮೇಲೆ ನಾವು ಇದಕ್ಕೆ ಬೆಂಡೆಕಾಯನ್ನು ಹಾಕ್ಕೊಳ್ಳೋಣ. ಇವಾಗ ಬೆಂಡೆಕಾಯಿನ ಇದ್ರ ಜೊತೆಗೇ ಫ್ರೈ ಮಾಡ್ಕೋಬೇಕ್ರಿ. ಅಂದರೆ ಚೆನ್ನಾಗಿ ಇದಕ್ಕೆ ಹೊಂದ್ಕೋಬೇಕು. ಸ್ವಲ್ಪನೇ ಸ್ಲೋ ಮಾಡಬೇಕು ಫ್ಲೇಮು, ಮೀಡಿಯಮ್ ಫ್ಲೇಮ್ನಲ್ಲಿ ಬೇಡ. ಇದನ್ನು ಇಷ್ಟೇ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಒಂದು 3 ನಿಮಿಷಗಳ ಕಾಲ ಬೇಯಿಸಬೇಕು. ಇವಾಗ ನಾನು ಇದನ್ನು ಮುಚ್ಚಿ 3 ನಿಮಿಷ ಬೇಯಿಸ್ತಾ ಇದ್ದೀನಿ. ಇವಾಗ ನೋಡೋಣ, ನಮ್ಮದು 3 ನಿಮಿಷ ಆಗಿದೆ. ನೋಡ್ಬೋದು ನಮ್ಮದು ಸ್ವಲ್ಪ ಬೆಂದಿದೆ. ಇದರ ಜೊತೆಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ನಿಮಗೆ ಮೊಸರು ಸಾರು ಥರ ಅಂದರೆ ಸ್ವಲ್ಪನೇ ಗ್ರೇವಿ ಥರನೇ ಬೇಕು ಅಂತ ಅಂದರೆ ನೀವು ಸ್ವಲ್ಪನೇ ಬೇಗನೆ ಆಫ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಸ್ವಲ್ಪನೇ ಇದನ್ನು ಇದ್ರ ಒಟ್ಟಿಗೆ ಸ್ವಲ್ಪ ಬಾಡಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಪಲ್ಯ ಥರ ಬರುತ್ತೆ. ತುಂಬ ಟೇಸ್ಟಾಗಿ. ಇವಾಗ ನಮ್ಮದಿದು ರೆಡಿ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ. ನೋಡ್ಬೋದು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟ್ನೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ರೀ ನಮ್ಮದು ಮೊಸರು ಬೆಂಡೆಕಾಯಿ ಪಲ್ಯ ರೆಡಿ ಆಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಡಿ, ತುಂಬ ಟೇಸ್ಟಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು ನೋಡಿರಿ. ಇದನ್ನು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.